ಅನ್ಯೂನ್ಯತೆ ನಿಮಗೆ ಆಶೀರ್ವಾದವನ್ನು ಕೊಡುತ್ತೆ. ಈ ಅನ್ಯೂನ್ಯತೆ ನಿಮಗೆ ಆರೋಗ್ಯವನ್ನು ಕೊಡುತ್ತೆ. ಈ ಅನ್ಯೂನ್ಯತೆ ನಿಮಗೆ ಆನಂದವನ್ನು ಕೊಡುತ್ತೆ. ಈ ಅನ್ಯೂನ್ಯತೆಗೆ ಬಂದವನು ಬಿಡುಗಡೆಯನ್ನು ಹೊಂದ್ಕೊಳ್ತಾನೆ, ನೆಮ್ಮದಿಯನ್ನು ಹೊಂದ್ಕೊಳ್ತಾನೆ, ಸಂತೋಷವನ್ನು ಹೊಂದ್ಕೊಳ್ತಾನೆ. ಆಶೀರ್ವಾದ ಇರೋದು ಯಾವುದರಲ್ಲಿ? ಕೆಲಸದಲ್ಲ, ಅನ್ಯೂನ್ಯತೆಯಲ್ಲಿ. ಯೇಸು ಕ್ರಿಸ್ತನ ಐಕ್ಯತೆಗೆ ಬಂದು ಪಾಪಿಯಾದವಳು ಪರಿಶುದ್ಧರಾಗ್ಬಿಟ್ರಿ. ನಾನು ಅದಕ್ಕೆ ಆರಂಭದಲ್ಲೇ ಹೇಳಿದೆ, ಯೇಸುವಿನ ಅನ್ಯೂನ್ಯತೆಯಲ್ಲಿ ಬರುವಾಗ, ಐಕ್ಯತೆಯಲ್ಲಿ ಬರುವಾಗ, ನೀವು ಎಂತ ಪಾಪಿಗಳಾಗಿದ್ರು ಕೂಡ ನೀವು ಪರಿಶುದ್ಧವಂತರಾಗಿ ಮಾಡ್ತದೆ. ಈ ಐಕ್ಯತೆ ನಿಮ್ಮ ಅಶುದ್ಧವನ್ನ ನೀಗಿಸ್ತದೆ. ಈ ಐಕ್ಯತೆ ನಿಮಗೆ ಆರೋಗ್ಯವನ್ನು ಕೊಡುತ್ತೆ. ಇದನ್ನು ಅರಿತಂತಹ ಪಾಪಿಯಾದ ದುರಾಚಾರಿಯಾದ ಮರಿಯ ಯೇಸುವಿನ ಪಾದಕ್ಕೆ ಬಂದಳು. ಹೊತ್ತಳು. ಈ ಕೇಶ ಅನ್ನೋದು ನಮ್ಮ ಸಹೋದರರಿಗೆ, ತಾಯಂದಿರಿಗೆ ಅಂದ, ಚಂದ, ಗೌರವವನ್ನು ಕೊಡ್ತಕ್ಕಂಥದ್ದು. ಅವಳು ತನ್ನ ಕೇಶದಿಂದ ಒರೆಸ್ತಾ ಇದ್ದಾಳೆ ಅಂತ ಹೇಳಿದ್ರೆ, ಆ ಸುಗಂಧ ತೈಲವನ್ನ ತಾನು ದುರಾಚಾರಿಯಾಗಿ ದುಡಿದಂತ ಹಣ, ತನ್ನ ಪಾಪದಲ್ಲಿ ಸಂಪಾದನೆ ಮಾಡಿದ ಹಣ, ನನ್ನ ಪಾಪದಲ್ಲಿ ಸಂಪಾದನೆ ಮಾಡಿದ ಮಹಿಮೆ, ಹಣ, ಅಂತಸ್ತು ಎಲ್ಲವನ್ನ ದೇವರ ಪಾದಕ್ಕೆ ಇಟ್ಟುಬಿಟ್ಟು, ಸ್ವಾಮಿ ಇದು ಯಾವುದು ನನಗೆ ಬೇಡ, ನನಗೆ ಸಾಕು ನಿನ್ನ ಐಕ್ಯತೆ. ಕೇಶದಿಂದ ಒರೆಸಲಿಕ್ಕೆ ಕಾರಣ ಏನು? ನನ್ನ ಮಹಿಮೆ, ನನ್ನ ಅಂದ, ನನ್ನ ಚಂದ, ನನ್ನ ಬ್ಯೂಟಿ, ನನ್ನ ಫಿಗರ್ ಇದೆಯಲ್ಲ, ಆ ಫಿಗರ್ ನನಗೆ ಬೇಡ, ನೀನೇ ನನ್ನ ಫಿಗರು. ನೋಡಿ, ಆ ಮರಿಯಳ್ಳ ತ್ಯಾಗ, ಆ ದೇವರ ಜೊತೆ ನಂಟೆ ನನಗೆ ಸಾಕು, ಅದೇ ನನ್ನ ಗಂಟು. ಅದೇ ರೀ, ಅಷ್ಟೇ ಹೇಳ್ಬೇಕಾದ್ರೆ. ನಿಮಗೆ ದೇವರ ಜೊತೆ ನಂಟು ಹೇಗಿದೆ? ಅದೇ ಅನ್ಯೂನ್ಯತೆ. ನೀವು ದೇವರ ಜೊತೆ ನಂಟು, ನನಗೆ ಯಾವುದು ಬೇಡ, ದೇವರ ನಂಟನ್ನ ಹಟ್ಟಿ ಮಾಡ್ತಕ್ಕಂಥ ಈ ಮೌಲ್ಯದ ಹೆಣ್ಣೆ, ಈ ಅಂದ, ಈ ಚಂದ, ಈ ಬದುಕು ನನಗೆ ಯಾವುದು ಬೇಡ ಸ್ವಾಮಿ ಅಂತೇಳಿ ನಿನ್ ಪಾದ ಒಂದೇ ಸಾಕಂತ ಬಿದ್ದಳು. ನೋಡಿ, ಅದೇ ರೀ ಐಕ್ಯತೆ. ನೀವು ಹೇಗಿದ್ದೀರಾ? ನಿಮ್ಮನ್ನ ದೇವರು ಯಾಕೆ ಕರೆದಿದ್ದಾರೆ? ಐಕ್ಯತೆಗೆ. ಆ ಮರಿಯಾಳು ಯೇಸುವಿನ ಪಾದದ ಬಳಿ ಬಂದ್ಲು, ಯೇಸುವಿನ ಹಿಂದೆ ಬಂದ್ಲು, ಆಮೇಲೆ ಯೇಸುವಿನ ಮುಂದೆ ಬಂದ್ಲು. ಯೇಸುವಿನ ಪಾದದ ಬಳಿ ನಿಂತಳು, ಪಾದವನ್ನ ಕಣ್ಣೀರಿನಿಂದ ತೊಳೆದಳು, ಪಾದವನ್ನ ಕೇಶದಿಂದ ಒರೆಸಿದಳು, ಪಾದದ ಬಳಿ ಕುಳಿತು ವಾಕ್ಯವನ್ನ ಕೇಳಿದಳು. ಏನ್ ಕೇಳಿದಳು? ವಾಕ್ಯ. ನೀವು ದಿನಾ ಸತ್ಯವೇದ ಓದಬೇಕು, ಧ್ಯಾನ ಮಾಡಬೇಕು, ದೇವರ ಪಾದದಲ್ಲಿ ಕುಳಿತುಕೊಳ್ಬೇಕು. ಕಣ್ಣೀರಿನಿಂದ ತನ್ನ ಹೃದಯವನ್ನು ಹೊಡೆದಳು, ಪಾದಕ್ಕೆ ಬಿದ್ದಳು, ವಾಕ್ಯವನ್ನ ಕೇಳಿದಳು. ದೇವರು ಹೇಳಿದರು, ಮರಿಯಾಳನ್ನ ಮಾರ್ತಾಳಿಗೆ ಒಂದು ಮಾದರಿಯಾಗಿ ಹೇಳಿದರು. ಮರಿಯಾಳಳು ತನ್ನನ್ನು ಬಿಟ್ಟು ಹೋಗದಂತಹ ಒಳ್ಳೆ ಭಾಗವನ್ನೇ ಆಯ್ಕೆ ಮಾಡಿದ್ದಾಳೆ ಅಂತೇಳಿ ಪ್ರಪಂಚಕ್ಕೆ ಮರಿಯಾಳನ್ನ ಸಾಕ್ಷಿಯಾಗಿ ಮಾದರಿಯಾಗಿಟ್ರು. ಹೌದಲ್ವಾ? ಮಾರ್ತಾಳನ್ನು ಕೂಗ್ತಾಳೆ, ಮಾರ್ತಾ ಮಾರ್ತಾ ಮಾರ್ತಾ. ಒಂದು ಸತಿ ಹೇಳಿದ್ರೆ ಸಾಕಪ್ಪ, 2 ಸತಿ ಹೇಳ್ತಾರೆ ಅಂದ್ರೆ ಎಚ್ಚರಿಕೆ ಆಗ್ಬೇಕು. ಅರ್ಥ ಆಯ್ತಾ? ನಿಮ್ಮನ್ನು ಪದೇ ಪದೇ ಆಲೋಚನೆಗಳು ಬರ್ತಾ ಇದೆ ಅಂತ ಹೇಳಿದ್ರೆ ನಾವು ಎಚ್ಚೆತ್ಕೊಳ್ಬೇಕು. ಇಲ್ಲಿ 2 ಸತಿ ವಿಚಾರ ಹೇಳ್ತಾರೆ. ಮರಿಯಾಳು ಎಲ್ಲೂ ಕೂಡ ಹೇಳಿಲ್ಲ 2 ಸರಿ. ಮರಿಯಾ ಅಂತ ಎಲ್ಲೂ ಹೇಳಿಲ್ಲ. ಹಾಳೆ ಮಾರ್ತಾಳಿಗೆ ಹೇಳ್ತಾ ಇದ್ದಾರೆ, ಮಾರ್ತಾ ಮಾರ್ತಾ ಮಾರ್ತಾ, ನೀನು ಅನೇಕ ವಿಷಯವಾಗಿ ಚಿಂತೆಯಲ್ಲಿಯೂ ಗಡಿಬಿಡಿಯಲ್ಲಿಯೂ. ಏನಂತೆ? ಚಿಂತೆ ಜಾಸ್ತಿ ಆದ್ರೆ ಗಡಿಬಿಡಿ ಜಾಸ್ತಿ ಆಗ್ಬಿಡುತ್ತೆ. ಪಾದದಲ್ಲಿ ಕುಳಿತಳು, ತನ್ನ ಹೃದಯವನ್ನೇ ದೇವರಿಗೆ ಅರ್ಪಣೆ ಮಾಡಿಬಿಟ್ಟಳು. ಮರಿಯಳ್ಳ ಐಕ್ಯತೆ ಹೇಗಿದೆ? ಇಂತಹ ಐಕ್ಯತೆ ನಮಗ್ ಬೇಕು. ಮಾರ್ತಾಳಾಗಲ್ಲ, ಮರಿಯಳ್ಳಾಗೆ ದೇವರ ಪಾದದಲ್ಲಿ ಕುಳಿತು, ದೇವರ ಪಾದದಲ್ಲಿ ನಮ್ಮ ಭಾರವನ್ನು, ನಮ್ಮ ಚಿಂತೆಯನ್ನ, ಎಲ್ಲವನ್ನ ಆತನ ಬದಿಗಿಟ್ಬಿಡಿ. ಆತನಿಂದ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಹಲ್ಲೆಲೂಯ, ಆಮೆನ್. ಎಲ್ಲದಕ್ಕಿಂತ ಮಿಗಿಲಾಗಿ ದೇವರ ಪಾದ. ನೀವು ಎಷ್ಟು ದೇವರ ಜೊತೆ ಅನ್ಯೋನ್ಯವಾಗಿದ್ದೀರಾ?
ದೇವ್ರ ಜೊತೆ ಮಾತಾಡ್ತಿದ್ದೀರಾ? ದೇವ್ರ ಜೊತೆ ಕುತ್ಕೊಳ್ತಿದ್ದೀರಾ? ಆಮೇಲೆ ಎಷ್ಟು ಸಮಯ ಕಳೀತಿದ್ದೀರಾ? ದೇವರಿಗೂ ನಿಮಗೂ ಎಷ್ಟು ಸಮಯ? ಒಂದು ದಿನದಲ್ಲಿ ಎಷ್ಟು ಸಮಯ ದೇವ್ರ ಪದದಲ್ಲಿ ಕೂತ್ಕೊಂಡು ಮಾತಾಡ್ತೀರಾ? ನಿಮಗೆ ದೇವ್ರ ಜೊತೆ ಎಷ್ಟು ಫೆಲೋಶಿಪ್ ಇದೆ? ಅರ್ಥ ಆಗ್ತಾ ಇದೆಯಾ? ನಿಮ್ಮ ಆಶೀರ್ವಾದ ಇರೋದು ಎಲ್ಲಿ ಗೊತ್ತಾ? ಈ ಸಹವಾಸದಲ್ಲೇ. ನಿಮ್ಮ ಬಿಡುಗಡೆ ಇರೋದು ಎಲ್ಲಿ ಗೊತ್ತಾ? ಇದಕ್ಕೆ. ನಮ್ಮ ದೇವರು ಯಾಕೆ ಕರೆದಿದ್ದಾರೆ? ಆತನ ಜೊತೆ ಸಹವಾಸವಾಗಿ ಮಾತಾಡ್ಲಿಕ್ಕೆ, ಆತನ ಜೊತೆ ಬಾಳ್ಲಿಕ್ಕೆ, ಆತನ ಜೊತೆಯಲ್ಲಿ ನಡೆಯಲಿಕ್ಕೆ. ಆನೋಕನು ದೇವರ ಜೊತೆ ನಡೆದ, ನೋಹ ದೇವರ ಜೊತೆ ನಡೆದ. ಇವತ್ತು ನಮ್ಗೆ ಹೇಳ್ತಿದ್ದಾರೆ, ಮಾರ್ತಾ ಮರಿಯ ಉದಾಹರಣೆ ಕೊಟ್ಟು ಹೇಳ್ತಿದ್ದಾರೆ, ದೇವರ ಜೊತೆ ನಡೆಯಿರಿ. ನಾವು ಚರ್ಚಿಗೆ ಬರೋದು ಯಾಕೆ ಗೊತ್ತಾ? ಲೋಕದಾಗಿ ನಡೀಲಿಕ್ಕಲ್ಲ, ದೇವರ ಮಾದರಿಯಲ್ಲಿ ಬಾದಲಿಕ್ಕೆ. ಹಗಲು ರಾತ್ರಿ ನನ್ನ ವೇದದಲ್ಲಿ ಧ್ಯಾನವಾಗಿರ್ತಕ್ಕಂಥ ಮನುಷ್ಯನ ಭಾಗ್ಯವನ್ನು ದುಷ್ಟರ ಆಲೋಚನೆಯಂತೆ ಕೆಡುಕರ ಮಾರ್ಗದಲ್ಲಿ ಕುಳಿತುಕೊಳ್ಳದಂತೆ ಇರಬೇಕು. ಆ ದೇವರ ಸಹವಾಸದಲ್ಲಿ ನಡೆಯುವಾಗ ನೀವು ಆಶೀರ್ವಾದವನ್ನು ಕಾಣ್ತೀರಾ. ದುರಾಚಾರಿಯಾದ ಮಹಿಳೆ ಇವತ್ತು ಅವಳನ್ನೇ ದೇವರ ಸಾಕ್ಷಿಯಾಗಿಟ್ಟಿದ್ದಾರೆ. ಇವತ್ತು ದೇವರು ನಮಗೂ ನಿಮಗೆ ಹೇಳ್ತಿದ್ದಾರೆ, ಯಾರು ದೇವರ ಸಹವಾಸದಲ್ಲಿ ಹೆಚ್ಚಾಗಿ ಬರ್ತಾರೆ ಅವ್ರನ್ನ ದೇವರು ಸಾಕ್ಷಿಯಾಗಿಡ್ತಾರೆ. ಅವರ ಸಂಕಟವನ್ನು ತೆಗೆಯುತ್ತಾರೆ. ದೇವರವರ ಸಂಪೂರ್ಣತೆಗಳನ್ನು ಪೂರೈಸ್ತಾರೆ. ಅವರ ಮೇಲೆ ದೇವರ ಕಾಳಜಿ ಇಡ್ತಾರೆ. ಮನೆಗೆ ಬಂದಾಗಿಂದ ಆ ಪಾದ ಬಿಟ್ಟು ಆ ಕಡೆ ಅಲ್ಲಾಡಲಿಲ್ಲ. ರಕ್ಷಣೆ ಹೊಂದಿದಾಗಿಂದ ಎಷ್ಟು ಸಮಯ ದೇವರ ಪಾದದಲ್ಲಿ ಕೂತ್ಕೊಳ್ತಾ ಇದ್ದೀರಾ? ಎಷ್ಟು ಧ್ಯಾನ ಮಾಡ್ತಾ ಇದ್ದೀರಾ? ಎಷ್ಟು ಸ್ತುತಿಸ್ತಾ ಇದ್ದೀರಾ? ನಾನು ಹೇಳೋದು ಎಷ್ಟು ನನಗೆ ಅರ್ಥ ಆಗ್ತಾ ಇದೆ? ನೀವು, ನಿಮ್ಮ ಮಕ್ಕಳು, ನಿಮ್ಮ ಕುಟುಂಬ ದೇವರ ಜೊತೆ ಅನ್ಯೂನ್ಯವಾಗಿದೆಯಾ? ನಿಮ್ಮ ಮಕ್ಕಳನ್ನ ದೇವರ ಜೊತೆ ಲಿಂಕ್ ಮಾಡಿಬಿಟ್ಟಿದ್ದೀರಾ ಅಥವಾ ಬೇರೆ ಯಾವುದ್ರ ಜೊತೆ ಲಿಂಕ್ ಆಗಿದ್ದಾರಾ? ನಿಮ್ಮ ಲಿಂಕ್ ಯಾರ ಜೊತೆ? ನಿಮ್ಮ ಒಡನಾಟ ಯಾರ ಜೊತೆ? ಯೇಸುವಿನ ಜೊತೆ ಇದ್ರೆ ಆಮೇಲೆ ಹೇಳಿ, ಕರಗಲ್ಲಂತ ತಟ್ರಿ. ದೇವರು ಕರೀತಾ ಇದ್ದಾರೆ. ಹಲ್ಲೆಲೂಯಾ. ಕೆಲಸ ಇರಲಿ. ಹಲ್ಲೆಲೂಯಾ. ಮಾರ್ತಾಳ ಜೀವನ ಬಹಳ ಉದಾಹರಣೆ. ಆತನ ತನ್ನನ್ನು ಬಿಟ್ಟು ಹೋಗದಂತ ಒಳ್ಳೆ ಭಾಗ್ಯವನ್ನ ಆಯ್ಕೆ ಮಾಡಿದ್ದಾಳೆ. ಇನ್ನೊಂದ್ಸತಿ ಓದಪ್ಪ. ಮಾರ್ತಾಳೆ, ಮಾರ್ತಾಳೆ, ನೀನು ಅನೇಕ ವಿಷಯವಾಗಿ ಚಿಂತೆಯಲ್ಲಿಯೂ ಗಡಿಬಿಡಿಯಲ್ಲಿಯೂ ಸಿಕ್ಕಿಕೊಂಡಿದ್ದಿ. ಕೆಲವು ಮಾತ್ರ ಬೇಕಾದದ್ದು ಯಾವುದು? ಅಥವಾ ಒಂದೇ ಮರಿಯಳು ಆ ಉತ್ತಮ ಭಾಗವನ್ನು ಆರಿಸಿಕೊಂಡಿದ್ದಾಳೆ. ಉತ್ತಮ ಭಾಗ ಯಾವುದು? ದೇವರ ಪಾದ. ಅದು ಆಕೆಯಿಂದ ಪಡುವುದಿಲ್ಲ. ಆ ವೇದ. ಒಂದು ಹಲ್ಲೆಲೂಯಾ ಹೇಳಿ, ಪಕ್ಕದಲ್ಲಿ ಹೇಳಿ, ಪಾದ. ನಿಮ್ಮ ಮಗಳು, ನಿಮ್ಮ ಮಕ್ಕಳು ದೇವರ ಜೊತೆ ಎಷ್ಟು ನಂಟಿನಲ್ಲಿದ್ದಾರೆ? ದೇವರ ಪಾದದಲ್ಲಿ ಕುಳಿತುಕೊಳ್ಳದೆ ಇರ್ತಕ್ಕಂಥವ್ರು ಮಿನಿಮಮ್ 1 hour ಆದರೂ ದೇವರ ಪಾದದಲ್ಲಿ ಯಾವ ಯುವಕರು ದೊಡ್ಡವರು ಕುತ್ಕೊಳ್ತಿಲ್ವೋ ಅವರಿಗೆ ದೇವ್ರ ಜೊತೆ ನಂಟಿಲ್ಲ. ನಿಮಗೆ ಲೋಕದ ಜೊತೆ, ಲೋಕದ ಕಾರ್ಯಗಳ ಮೇಲೆ ನಂಟಿದೆ ಅಂತ ಅರ್ಥ. ದೇವರ ಜೊತೆ ಅನ್ಯೂನ್ಯತೆ ಇದ್ರೆ ಯಾವಾಗಲೂ ದೇವರನ್ನು ಸ್ತುತಿಸ್ತಾ, ಆತನನ್ನೇ ಮಹಿಮೆಪಡಿಸ್ತಾ, ಆತನ ಪ್ರಸನ್ನತೆಯಲ್ಲಿ, ಆತನ ಗ್ರಹಿಕೆಯಲ್ಲಿ, ಆತ್ಮದಲ್ಲಿ ತುಂಬಿ ನೀವು ತುಳುಕ್ತಾ ಇರ್ತೀರಾ. ನೀವು ಆಶೀರ್ವಾದವಾಗಿರ್ತೀರಾ. ಚೆನ್ನಾಗಿ ಕರಗಳನ್ನು ತಟ್ಟಿ. ಆ ಒಂದು ಉತ್ತಮ ಭಾಗ ಯಾವುದು ಇದೆ? ಅವರ ಪಾದ. ಮರಿಯಾಳು ಒಂದು ಉದಾಹರಣೆ. ಮಾರ್ತಾ ತುಂಬಾ ಆಕ್ಟಿವ್. ಅವಳು ಕೊಡೋದ್ರಲ್ಲಿ ಎತ್ತದ ಕೈ. ಯಾರು ಮನೆಗೆ ಬಂದರೆ ಅತಿಥಿ ಸತ್ಕಾರದಲ್ಲಿ ಯಾರು ಬಂದರೆ ಅವರಿಗೆ ನಮಸ್ಕಾರ ಅಂತ ಹೇಳಿ ಒಂದು ತಂಬಿಗೆ ನೀರು ಕೊಟ್ಟು ಅಡ್ರೆಸ್ ಇಲ್ಲದೆ ಹೋಗ್ತಾಳೆ. ಒಳ್ಳೆ ಗುಣ. ತುಂಬಾ ಕರೇಜಿಯಸ್, ತುಂಬಾ ಧೈರ್ಯ. ಆಕೆಗೆ ಯೇಸು ಸ್ವಾಮಿ ಕೊಲ್ಲಬೇಕಂತೇಳಿ ಆ ಜನರೆಲ್ಲ ಹುಡುಕ್ತಾ ಇರತಕ್ಕಂಥ ಸಮಯದಲ್ಲಿ ತನ್ನ ಮನೆಗೆ ಕರ್ಕೊಂಬಂದು ಧೈರ್ಯವಾಗಿ ಕೂರಿಸಿದಳಲ್ಲ, ಧೈರ್ಯ ಆಕೆಗೆ. ಅದು ಮಾತ್ರವಲ್ಲ, ಮಾರ್ತಾ ಎಲ್ಲರ ಬಗ್ಗೆ ಕಾಳಜಿ ಉಳ್ಳವಳು. ತಮ್ಮನ ಬಗ್ಗೆ, ತಂಗಿಯ ಬಗ್ಗೆ, ಮನೆಯ ಬಗ್ಗೆ, ಎಲ್ಲದರ ಬಗ್ಗೆ ಕಾಳಜಿ ಇದೆ. ಆದರೆ ಅನ್ಯೂನ್ಯತೆ ಇಲ್ಲ. ಕೆಲಸ ಇದೆ, ಕೆಲಸ ಮಾಡ್ತೀರಾ, ದುಡಿತೀರಾ, ಎಲ್ಲ ಮಾಡ್ತೀರಾ. ಅನ್ಯೂನ್ಯತೆ ಎಲ್ಲಿ? ಯಾಕೆ ನಿಮಗೆ ಚಿಂತೆ, ಗಡಿಬಿಡಿ? ಯಾಕೆ BP, ಪ್ರೆಷರು?
ಅರ್ಥ ಆಯ್ತಾ? ಆ ಬಿ ಪಿ, ಪ್ರೆಷರು, ಗಡಿಬಿಡಿ ಎಲ್ಲ ಹೋಗ್ಬೇಕಾರೆ ಒಂದೇ ಒಂದು ಕೂಲಾಗಿ ದೇವ್ರ ಪಾದಲ್ಲಿ ಕೂತ್ಕೊಬಿಡು. ಹಲ್ಲೆಲೂಯಾ. ಅನ್ಯೋನ್ಯತೆ ಬರಬೇಕು. ಮನೆಯಲ್ಲಿ ಸತ್ಯವೇದ ಓದಿ ದೇವರನ್ನ ಆರಾಧನೆ ಮಾಡಿ ಆತನ ಐಕ್ಯದಲ್ಲಿ ನೀವು ಹೊಂದಾಗ್ತಾ ಇದ್ದೀರಾ? ಇಲ್ಲ. ಅದಕ್ಕೆ ಆಶೀರ್ವಾದ ಇಲ್ಲ. ದೇವರು ಹೇಳ್ತಿದ್ದಾರೆ, ಒಂದೇ ಒಂದು ಬೇಕಾಗಿರೋದು ಯಾವುದು? ಉತ್ತಮವಾದ ಭಾಗ, ಆತನ ಪಾದ. ಮಾರ್ತಾಳು ಕರೇಜ್. ಮಾರ್ತಾಳ್ ಅವಳಿಗೆ ತುಂಬಾ ಪಸಲ್ಡ್, ಗೊಂದಲಕ್ಕೊಳಗಾಗಿದ್ಲು. ಏನಿಂದ? ಕೆಲಸದಿಂದ, ಸಾಲದಿಂದ, ಭಾರದಿಂದ. ಎಲ್ಲ ಭಾರವನ್ನು ಹೊತ್ಕೊಂಡ್ಬಿಟ್ಟಿದ್ಲು. ಪಲ್ಯ ಮಾಡಬೇಕು ಭಾರ, ಚಿಕನ್ ಮಾಡಬೇಕು ಭಾರ, ತಟ್ಟೆ ತೊಳಿಬೇಕು ಭಾರ. ಹತ್ತಾಗ್ತಾ ಇದೆಯಾ? ಕೆಲಸಕ್ಕೆ ಹೋಗ್ಬೇಕು ಭಾರ, ಕೆಲಸದ ಭಾರ, ಮನೆಯ ಭಾರ. ಲಾಸ್ಟಿಗೆ ನೀನು ಘೋರ. ಕರಗಳು ತಟ್ರಿ. ಅನೇಕರ ಜೀವನ ಯಾಕೆ ಘೋರವಾಗಿದೆ? ಭಾರ. ದೇವರು ಏನು ಹೇಳಿದ್ದಾರೆ? ನೀನ್ ಭಾರನ ನನ್ನ ಮೇಲೆ ಹಾಕು. ದೇವರು ನಂಬು. ನೀನ್ ಮಾಡೋ ಕೆಲಸನ ಮಾಡು, ಸೋಂಬೇರಿಯಾಗಿರ್ಬೇಡ. ಬಾಕಿ ದೇವರು ನೋಡ್ಕೊಳ್ತಾರೆ. ದೇವರ ಐಕ್ಯತೆಯಲ್ಲಿ ಇರು, ನಿನ್ನ ಬಾಗಿಲು ತೆರೆಯುತ್ತದೆ. ದೇವರ ಐಕ್ಯತೆಯಲ್ಲಿ ಇರು, ದೇವರು ನಿನಗೆ ದಾರಿ ನಡೆಸ್ತಾರೆ. ದೇವರ ಐಕ್ಯತೆಯಲ್ಲಿ ಇರು, ದೇವರನ್ನ ಬಲಪಡಿಸ್ತಾರೆ. ದೇವರ ಐಕ್ಯತೆ ಇರು, ಮುಚ್ಚಿರ್ತಕ್ಕಂಥ ಬಾಗಿಲು ನಿನಗೆ ತೆರೆಯಲ್ಪಡುತ್ತದೆ. ದೇವರು ಅನೇಕರಿಗೆ ಇವತ್ತು ಐಕ್ಯ ಯಾವುದ್ರ ಜೊತೆ ಗೊತ್ತಾ? ಫೋನ್ ಫೆಲೋಶಿಪ್. ಏನು? ಫೋನ್ ಫೆಲೋಶಿಪ್. ಅರ್ಥ ಆಯ್ತಾ? ನೀವೆಲ್ಲ ಒಳ್ಳೆಯವ್ರು ಬಿಡ್ರಿ. ಇವತ್ತಿಂದ ನೀವು ಅದನ್ನು ಮಾಡಲ್ಲ. ಹಾಗಾದ್ರೆ ಐಕ್ಯತೆ ಯಾರ ಜೊತೆ? ಗಂಡಸರು ಕೆಲಸದಿಂದ ಬರ್ತಾರ, ಹೆಂಡತಿ ಜೊತೆನೇ ಮಾತಾಡಲ್ಲ. ಬೆಡ್ರೂಮ್ಗೆ ಹೋಗ್ಬಿಡ್ತಾನೆ. ಕೆಲವೊಬ್ಬ ಮುಟ್ಟಾಳ ನನ್ನ ಮಗ ಕೂತ್ಕೊಂಡ್ಬಿಡ್ತಾನೆ. ಅವನಿಗೆ ಹೆಂಡತಿ ಫೋನೇ, ಅದಕ್ಕೆ ಮುತ್ತು ಕೊಡು. ಫೆಲೋಶಿಪ್ ಅಂದರೆ ಗಂಡ, ತಂದೆ, ತಾಯಿ, ಮಕ್ಕಳು ಅವ್ರ ಜೊತೆ ನೀನು ಅನ್ಯೋನ್ಯವಾಗಿ ಇರಬೇಕು, ಮಾತಾಡ್ಬೇಕು ಕಣಯ್ಯ. ಕರಗಳನ್ನು ತಟ್ಟ. ಅಲ್ಲ, ಹೆಂಡತಿಗೆ ಸಹಾಯ ಮಾಡ್ತೀಯ ಮಾಡು. ಗಂಡಸರಿಗೆ ನೋಡಿ ರಜೆ ಸಿಗತ್ತೆ, ಆದರೆ ನಮ್ಮ ತಾಯಂದಿರಿಗೆ ಮಾತ್ರ ರಜೆನೇ ಇಲ್ಲ. ಯಾವ ಗೌರ್ಮೆಂಟ್ ಹಾಲಿಡೇ ಬಡಿಲಿ ಇವ್ರಿಗೆ ರಜಾ ಇಲ್ಲ. ಯಾವುದೇ ಫೆಸ್ಟಿವಲ್ ಬರಲಿ ಓವರ್ ಡ್ಯೂಟಿ. ಇವ್ರಿಗೆ ಫೆಸ್ಟಿವಲ್ ಬಂದರೆ 10 ಗಂಟೆ ತನಕ ಮಲಗ್ತಾರೆ. 8 ಅವರ್ ದುಡಿದು ಬಂದು ಮಲ್ತೀಯ, ಇದು 24 ಗಂಟೆ ದುಡಿತದೆ ಕಣಯ್ಯೋ. ಇದಕ್ಕೆ ಸ್ವಲ್ಪ ಸಹಾಯ ಮಾಡು, ಕರಗಳನ್ನು ತಟ್ಟು. ಅರ್ಥ ಆಯ್ತಾ? ನಿನಗೊಂದು ಪ್ರೀತಿ, ಅನ್ಯೋನ್ಯತೆ ಇದ್ದ ನೀನು ಸಹಾಯ ಮಾಡ್ತೀಯಾ? ನೀನು ಹೇಳ್ಬೇಕು, ಒಂದಿನ ರಜಾ ಇರೋ ದಿನ, ಲೇಖಣೆ ಕೂತ್ಕೊಳ್ಳಿ, 30 ದಿನ ಅಡುಗೆ ಮಾಡಿಬಿಟ್ಟಿದ್ಯಾ, ನನಗೆ ರಜಾ ಸಿಕ್ಕಿದೆ, ನಾನು ಇವತ್ತು ಅಡುಗೆ ಮಾಡಾಕ್ತೀನಿ, ಅಟ್ಲೀಸ್ಟ್ ನೀನು ಏನು ತಿನ್ಬೇಡ, ಜೊಮ್ಯಾಟೋದೆಲ್ಲ ತರಿಸ್ಕೊಡ್ತೀನಿ, ಕೂತ್ಕೊಳ್ಳಿ ಅನ್ಬೇಕು. ಆಧಾರ ಮಾಡ್ರಯ್ಯ, ಒಂದಿನ ರೆಸ್ಟ್ ಕೊಡ್ರಿ. ಹೌದಲ್ವ? ನಾನು ಹೇಳೋದು ಸತ್ಯ ಇಲ್ವಾ? ಇವ್ರಿಗೆ ಯಾವ ರಜಾನೂ ಇಲ್ಲ. ಹಲ್ಲೆಲೂಯಾ. ಪ್ಲಸ್ ಓಟಿ, ದಿನ ಓಟಿ. ಅದಕ್ಕೆ ಲಾಸ್ಟಿಗೆ ಬೋಟಿ ಇಲ್ಲದೆ ಹೋಗುತ್ತೆ. ಐಕ್ಯತೆ ಇರಬೇಕು. ನಾನು ಹೇಳ್ತಕ್ಕಂಥದ್ದು ನಿಮಗೆ ಹಾಸ್ಯವಾಗಿರ್ಬೋದು, ಬಟ್ ಇಟ್ ಈಸ್ ರಿಯಲ್. ನಾವು ನಮ್ಮ ಹೆಂಡತಿಯರಿಗೆ, ನಮ್ಮ ಕುಟುಂಬದಲ್ಲಿರಿಗೆ, ತಾಯಂದಿರಿಗೆ ನಮ್ಮ ಹೆಂಡತಿನ ಸಹಾಯ ಮಾಡಿದ್ರೆ ನಮ್ಮ ಗಂಡಸ್ತನ ಏನು ಕಡಿಮೆ ಆಗಲ್ಲ. ಅದೆಲ್ಲ ಭ್ರಮೆ, ಅದೆಲ್ಲ ಹಳೆ ಕಾಲದಲ್ಲಿ ಗಂಡಸರು ನೀರು ತಗೋಬೇಡ ಇದೊಂದಿಳೆ. ಕೆಲವೊಬ್ರು ಹಂಗೆ. ಈಗಿನ ಕಾಲದಲ್ಲಿ 2 ಕೈ ಹೊಡೆದ್ರೆ ಮಾತ್ರ ಶಬ್ದ. ಅರ್ಥ ಆದರೂ ಹಲ್ಲೆಲೂಯಾ. ನಿಮ್ಮ ಕುಟುಂಬದಲ್ಲಿ ರಮ್ಯವಾಗಿರ್ಬೇಕಾ, ಸಂತೋಷವಾಗಿರ್ಬೇಕಾ, ಸಮಾಧಾನಕಾರಿಯಾಗಿರ್ಬೇಕಾ, ಒಬ್ಬರಿಗೊಬ್ಬರು ಅನುಸರಿಸ್ಕೊಂಡು ನೀವು ಅದನ್ನು ನಡೆಸ್ಕೊಂಡು ಹೋಗ್ಬೇಕು. ಆಗ ಮಾತ್ರ ನಿಮ್ಮ ಕುಟುಂಬ ಚೆನ್ನಾಗಿರತ್ತೆ. ಕರ್ತನಲ್ಲಿ ಪ್ರಿಯರೇ, ದೇವರ ಐಕ್ಯತೆಯಲ್ಲಿ, ದೇವರ ಐಕ್ಯತೆಯಲ್ಲಿ ಇದ್ದಾಗ
ದೇವರು ನಮ್ಮನ್ನು ಆಶೀರ್ವದಿಸ್ತಾರೆ, ನಡೆಸ್ತಾರೆ. ನಮ್ಮ ಜೀವನದಲ್ಲಿ ಒಂದೇ ಒಂದು ಗುರಿ, ದೇವರ ಪಾದ. ಹಲ್ಲೆಲೂಯಾ. ದಿನ ದೇವರ ಪಾದದಲ್ಲಿ 1 hour ಬಿದ್ದು ಆತನ ಆರಾಧನೆ ಮಾಡಿ, ಅನ್ಯೋನ್ಯತೆಯಲ್ಲಿ ನಿಮ್ಮ ಕೆಲಸ, ನಿಮ್ಮ ಜೀವನ, ನಿಮ್ಮ ದಿನನಿತ್ಯದ ಎಲ್ಲ ಕೆಲಸಗಳನ್ನು ಮಾಡ್ರಿ. ದೇವರ ಆಶೀರ್ವಾದ ಇದ್ದು ನಿಮ್ಮನ್ನು ಹೇಗೆ ನಡೆಸ್ತದೆ ಅಂತ ನೀವು ನೋಡ್ರಿ. ಹಲ್ಲೆಲೂಯಾ. ಆಮೆನ್. ಮಾರ್ತಾಳು ದೇವರನ್ನು ಕರೆದಳು, ದೇವರ ಜೊತೆ ಮಾತಾಡಲಿಲ್ಲ. ಮಾತಾ ಎಲ್ಲ ಅಡಿಗೆ ಮಾಡಿದಳು, ಪಾದದಲ್ಲಿ ಕುಳಿತುಕೊಳ್ಳಲಿಲ್ಲ. ಮಾರ್ತಾ ದೇವರನ್ನ ಕರ್ಕೊಂಡ್ಬಂದ್ಲು, ಎಲ್ಲ ಕೆಲಸ ಮಾಡಿದ್ಲು, ಸೇವೆ ಮಾಡಿದ್ಲು. ಆಮೇಲೆ ಸೇವೆ ಮಾಡ್ತಾಳೆ, ಆ ಕೆಲಸ ಮಾಡ್ತಾಳೆ, ಅದು ಮಾಡ್ತಾಳೆ, ಇದು ಮಾಡ್ತಾಳೆ, ಅದರ ವಾಕ್ಯ ಕೇಳಲಿಲ್ಲ. ನೀವೆಲ್ಲ ಮಾರ್ತಾನ ಮರಿಯಾನ ಎರಡೂ ಇರಬೇಕು. ಮಾರ್ತಾ ಕರೇಜಿಯಸ್, ಮಾರ್ತಾ ಮ್ಯಾನೇಜಬಲ್ ಎಬಿಲಿಟಿ, ಎಲ್ಲವನ್ನು ನಿರ್ವಹಣೆ ಮಾಡ್ತಾಳೆ. ಇದೆಲ್ಲ ಒಳ್ಳೆಯದು. ಯಾಕೆ ನಿನಗೆ ಕಷ್ಟ? ಯಾರಿಗೆ ಚಂಚಲತೆ, ಯಾರಿಗೆ BP? ನಿನಗೆ ಯಾಕೆ ಗೊತ್ತಾ? ನೀ ಎಲ್ಲ ಮಾಡ್ತೀಯ, ದೇವ್ರ ಪಾದಲ್ಲಿ ಕುತ್ಕೊಳ್ಳಲ್ಲ. ಮರಿಯಾ ದೇವ್ರ ಪಾದಲ್ಲಿ ಕುತ್ಕೊಂಡ್ಲು, ಎಲ್ಲ ಪರಲೋಕನೇ ಮಾಡಿಕೊಡ್ತು. ಇಲ್ಲಿ ನೀನೇ ಬಿದ್ದು ಮಾಡ್ತೀಯ. ದೇವರು ಅದಕ್ಕೆ ಹೇಳಿದ, ಒಂದೇ ಒಂದು, ದೇವರ ಪಾದ ಇಟ್ಕೊಳ್ಳಿ, ವಾಕ್ಯ ಓದಿ, ದೇವರನ್ನ ಆರಾಧನೆ ಮಾಡಿ. ದಿನ 1 hour ದೇವ್ರಿಗೆ ಕೊಟ್ಟು ನೋಡ್ರಿ. ನಿಮ್ಮ ಜೀವನದಲ್ಲಿ ಒಂದು ಉಜ್ಜೀವನ, ಒಂದು ಆಶೀರ್ವಾದ, ದೇವರ ಕಾಳಜಿ, ಕೃಪೆ ನಿಮ್ಮ ಮೇಲೆ ಇರ್ತದೆ. ಮಾರ್ತಾ ಯೇಸುವನ್ನ ಕರೆದ್ಲು, ಪಾದದಲ್ಲಿ ಕುಳಿತುಕೊಳ್ಳಿಲ್ಲ. ಬೇರೆಯವರ ವಾಕ್ಯ ಕೇಳೋದ್ರು ಕೂಡ ಅಡ್ಡಿ ಆದ್ಲು. ಕಾರಣ ಏನು? ಅನ್ಯೋನ್ಯತೆ ಇಲ್ಲ. ಹಲ್ಲೆಲೂಯಾ. ಪಕ್ಕದಲ್ಲಿ ಹೇಳಿ, ಅನ್ಯೋನ್ಯತೆ ಇಲ್ಲ. ಹಲ್ಲೆಲೂಯಾ. ಆಮೆನ್. ಬೇರೆಯವ್ರನ್ನು ವಾಕ್ಯ ಕೇಳಲಿಕ್ಕೆ ಬಿಡಲಿಲ್ಲ. ಅನೇಕ ವಿಷಯಗಳು, ಚಿಂತೆ, ಗಡಿಬಿಡಿ ಸಿಕ್ಕಿಕೊಂಡ್ಲು. ಇನ್ನೊಂದು 11:38 ಯೋಹಾನ, ಲಾಜರು ಸತ್ತೋಗಿದ್ದ. ಸಂದೇಶ ಕಳಿಸಿದ್ಯಾರು? ಮಾರ್ತಾ. ಯೇಸು ಸ್ವಾಮಿ ಬರ್ತಾರೆ. ಬಂದಾಗ ಯೇಸು ಸ್ವಾಮಿಯ ಪಾದದಲ್ಲಿ ಬಿದ್ದು ಮಾರ್ತಾಳ ಕಣ್ಣಲ್ಲಿ ಒಂದು ತೊಟ್ಟು ನೀರು ಬರಲಿಲ್ಲ. ಆದರೆ ಓದಪ್ಪ 11:33, ಆಕೆ ಗೋಳಾಡುವುದನ್ನು, ಆಕೆಯ ಸಂಗಡ ಬಂದ ಯೆಹೂದ್ಯರು ಗೋಳಾಡುವುದನ್ನು ಯೇಸು ಕಂಡಾಗ ಆತ್ಮದಲ್ಲಿ ನೊಂದುಕೊಂಡು ತತ್ತರಿಸಿ ಅವನನ್ನು ಎಲ್ಲಿ ಇಟ್ಟಿದ್ದೀರಿ ಎಂದು ಕೇಳಿದನು. ಮಾರ್ತಾ ಬಂದು ಹೇಳಿದಾಗ ಅವನನ್ನು ಎಲ್ಲಿ ಇಟ್ಟಿದ್ದಾರೆ ಅಂತೇಳಿ ಉತ್ತರ ಸಿಗಲಿಲ್ಲ. ಯಾರ ಪ್ರಾರ್ಥನೆಗೆ ಸದುತ್ತರ ಸಿಗತ್ತೆ? ದೇವರ ಪಾದದಲ್ಲಿ ಕುಳಿತು ದೇವರ ಜೊತೆ ಸಹವಾಸ ಯಾರಿಗಿದೆ, ಅವರ ಪ್ರಾರ್ಥನೆಗೆ ಉತ್ತರ ಸಿಗೋದು. ಮಾರ್ತಾ ಕರೆದ್ರು, ಸ್ವಾಗತ ಮಾಡಿದ್ಲು, ಊಟ ಹಾಕಿದ್ಲು, ಎಲ್ಲ ಹಾಕಿದ್ಲು. ಇವಳು ನೋಡಿ, ಇವಳು ಜೊತೆನೆ ಒಂದು ದೇವರ ಸೇವೆ ಮಾಡೋರು ಇದ್ದಾರೆ. ಇವ್ರ ಜೊತೆ ಇರ್ತಕ್ಕ ಫ್ರೆಂಡ್ಸ್ ಎಲ್ಲ ಯಾರು ಬಂದು ಅಳ್ತಾ ಇದ್ದಾರೆ. ದೇವರು ಆಕೆ ಅಳೋದನ್ನು ನೋಡ್ಬಿಟ್ಟು ದೇವರ ಹೃದಯನೇ ಒಡೆದೋಯ್ತು. ಹೇ, ಅವರನ್ನು ಎಲ್ಲಿಟ್ಟಿದ್ದೀರಾ? ಹಾಗಾದರೆ ನಿಮ್ಮ ಪ್ರಾರ್ಥನೆಗೆ ಉತ್ತರ ಬೇಕಾ? ದೇವರ ಜೊತೆ ನಿಮಗೆ ಅನ್ಯೋನ್ಯತೆ ಇರಲಿ, ಸಹವಾಸ ಇರಲಿ. ನಿಮ್ಮ ಪ್ರಾರ್ಥನೆ ದೇವರು ಯಾಕೆ ಕೇಳ್ತಾ ಇಲ್ಲ? ನೀವು ಚರ್ಚಿಗೆ ಬರ್ತಾ ಇದ್ದಾರೆ, ನಿಮಗೆ ದೇವರ ಜೊತೆ ಸಹವಾಸ ಕಡಿಮೆ. ನೀವು ಚರ್ಚಿಗೆ ಬರ್ತಾ ಇದ್ದೀರಾ, ಸತ್ಯವೇದ ಜೊತೆ ಸಹವಾಸ ಕಡಿಮೆ. ನೀವು ದೇವರಿಗೆ ಆಲಯಕ್ಕೆ ಬರ್ತಾ ಇದ್ದೀರಾ, ಆರಾಧನೆ ಸಹವಾಸ ಕಡಿಮೆ ನಿಮಗೆ. ಅದಕ್ಕೆ ದೇವರು ನಿಮ್ಮ ಉತ್ತರ ಇನ್ನೂ ಕೊಟ್ಟಿಲ್ಲ. ಆದ್ರೆ ಇವಳು ಬಂದು 10 ತಕ್ಷಣ ಕೇಳ್ಬಿಟ್ಟು ದೇವರು ಕೂಡ, ಯೇಸು ಸ್ವಾಮಿ ಕೂಡ ಕಣ್ಣಲ್ಲಿ ನೀರು ಬಿಡ್ತಾರೆ. ಹಾಗಾದ್ರೆ ನಿಮ್ಮ ಪ್ರಾರ್ಥನೆ ದೇವ್ರು ಕೇಳಬೇಕಾದ್ರೆ ನಿಮಗೆ ದೇವರ ಜೊತೆ ಸಹವಾಸ ಜಾಸ್ತಿಯಾಗಿರಬೇಕು. ಆ ಕಿರಿಯ ಮಗ ಹೋಗ್ತಾನೆ, ದೂರ ಹೋಗ್ತಾನೆ. ಅಪ್ಪನ ನೆನೆದು ಮನೆಗೆ ಬಂದು ಏನ್ ಮಾಡ್ತಾನೆ? ಅಪ್ಕೊಂಡು ಬಿಡ್ತಾನೆ. ಅಪ್ಕೊಂಡ ತಕ್ಷಣ ಅಪ್ಪನ ನಂಟು ಬಂದ ತಕ್ಷಣ ಅಪ್ಪ ಅವನಿಗೆ ಗಂಟು ಇಟ್ಟಿದ್ದ, ತೆಗೆದು ಕೊಟ್ಟ. ಇಟ್ಟಿದ್ನ ಗಂಟು, ಶರ್ಟ್ ಗಂಟು ಮಾಡಿ ಇಟ್ಟಿದ್ನ, ಉಂಗುರ ಗಂಟು ಮಾಡಿ ಇಟ್ಟಿದ್ನ, ಚಪ್ಪಲಿ ಗಂಟು ಮಾಡಿ ಇಟ್ಟಿದ್ನ, ಕೊಬ್ಬಿದ ಕುರಿ ಇಟ್ಟಿದ್ದ. ವಾದ್ಯ ಗೋಷ್ಠಿ ಎಲ್ಲ ಇತ್ತಾ? ಒಂದಲ್ಲೆಲ್ಲೂಯ್ಯ, ವಾದ್ಯ ಗೋಷ್ಠಿ ಎಲ್ಲ ಇತ್ತಾ ರೀ? ಅಪ್ಪನ ಜೊತೆ ನಂಟು ಬಂದ್ರೆ ನಾವು ಮತ್ತೆ ಹೇಳ,
ಆ ನಂಟೆ ನಿಮಗೆ ಗಂಟು ಕೊಡೋದು. ಆ ನಂಟಿಲ್ವಾ ನಿಮ್ಮ ಜೀವನದಲ್ಲಿ ಎಲ್ಲ ತಂಟೆನೇ ಜಾಸ್ತಿ ಆಗಿರುತ್ತೆ. ಹಾಗಾಗಿ ಇವತ್ತು ನಿಮ್ಮನ್ನು ಅರ್ಪ ಮಾಡ್ರಿ. ಮಾರ್ತಾಳಲ್ಲ, ಮರಿಯಾಳಾಗೆ ದೇವರ ಪಾದ ಒಂದೇ ಹಿಡ್ಕೊಳ್ಳಿ. ದೇವ್ರು ನಿಮ್ಮನ್ನು ಆಶೀರ್ವದಿಸ್ತಾರೆ. ಎಲ್ಲ ಕಣ್ಣು ಮುಚ್ಚಿರಿ, ದೇವರಿಗೆ ಸ್ತೋತ್ರ ಮಾಡಿರಿ. ವಾಕ್ಯ ಕೇಳಿದ ಪ್ರತಿಯೊಬ್ಬನು ಕೂಡ ಆಶೀರ್ವದಿಸ್ರಿ. ಇವತ್ತಿನಿಂದ ನಿಮ್ಮ ಸಹವಾಸ ಹೆಚ್ಚಾಗಲಿ, ನಿಮ್ಮ ಅನ್ಯೂನ್ಯತೆ ಹೆಚ್ಚಾಗಲಿ. ಇವನ್ನ ಬಲಪಡಿಸಿ ಆಶೀರ್ವದಿಸಿ ದಾರಿ ನಡೆಸಿರಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇನೆ ಸ್ವಾಮಿ, ಆಮೆನ್. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ಆಮೆನ್. ప్రియమైన యేసయ్యా, ప్రేమకే రూపమా, ప్రియమార నిన్ను చూడని. ప్రియమైన యేసయ్యా, ప్రేమకే రూపమా, ప్రియమైన నీతో ఉండని. నా ప్రియుడా యేసయ్యా, ఆశతో ఉన్నానయ్యా. నా ప్రియుడా యేసయ్యా, ఆశతో ఉన్నానయ్యా. ఆనందము సంతోషము నువ్వేనయ్యా, ఆశ్చర్యము నీ ప్రేమయే నాయడా. ఆనందము సంతోషము నువ్వేనయ్యా, ఆశ్చర్యము నీ ప్రేమయే నాయడా. ప్రియమైన యేసయ్యా, ప్రేమకే రూపమా, ప్రియమార నిన్ను చూడని. ప్రియమైన యేసయ్యా, ప్రేమకే రూపమా, ప్రియమైన నీతో ఉండని. నీవుంటే నాకు చాలు యేసయ్యా, నీ వెంటే నేనుంటానేసయ్యా. నీవుంటే నాకు చాలు యేసయ్యా, నీ వెంటే నేనుంటానేసయ్యా. నీ మాట చాలయ్యా, నీ చూపు చాలయ్యా, నీ తోడు చాలయ్యా, నీ నీడ చాలయ్యా. నీ మాట చాలయ్యా, నీ చూపు చాలయ్యా, నీ తోడు చాలయ్యా, నీ నీడ చాలయ్యా. నీవుంటే నాకు చాలు యేసయ్యా, నీ వెంటే నేనుంటానేసయ్యా. ఎన్ని బాధలున్ననో, ఇబ్బందులైననో, ఎంత కష్టమొచ్చినా, నిష్ఠూరమైనను, నీ మాట చాలయ్యా, నీ చూపు చాలయ్యా, నీ తోడు చాలయ్యా, నీ నీడ చాలయ్యా. నీ మాట చాలయ్యా, నీ చూపు చాలయ్యా, నీ తోడు చాలయ్యా, నీ నీడ చాలయ్యా. కష్టాలలో కన్నీళ్ళలో నన్ను మోయు నీ స్నేహం,
యేసుని స్నేహం కష్టాలలో కన్నీలలో నన్ను మోయు నీ స్నేహం నన్ను ధైర్యపరచి ఆదరణ కలిగించు నా యేసుని స్నేహం చిరకాల స్నేహం చిరకాల స్నేహం ఇది నా యేసు స్నేహం నా యేసు స్నేహం చిరకాల స్నేహం ఇది నా యేసు స్నేహం చిరకాల స్నేహం